गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸಗುರುಜಿ ಮಾಡುವ ನಮಸ್ಕಾರಗಳು. ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿರ್ತಕ್ಕಂಥ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ, ಈ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದೆ ಬರ್ತಕ್ಕಂತಹ ವಿಡಿಯೋಗಳು ನಿಮಗೆ ಧಾರ್ಮಿಕವಾಗಿ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂತಾಗಿ ನಿಮಗೆ ಕ್ಷಣಾರ್ಥದಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ನಿಮಗೆ ಮೊದಲನೇದಾಗಿ ಹೇಳೋದಾದರೆ ಕಠಿಣವಾದ ಕೆಲಸಗಳು, ಅಂದರೆ ತುಂಬ ಪ್ರಮುಖವಾದಂಥ ಕೆಲಸಗಳನ್ನು ನೀವು ಒಂದಿಷ್ಟು ಗಟ್ಟಿಯಾಗಿ ಮಾಡಬೇಕಾಗುತ್ತೆ, ಶ್ರಮವಹಿಸಿ ಮಾಡಬೇಕಾಗತ್ತೆ, ಬೆವರು ಸುರಿಸಿ ಕೆಲಸ ಮಾಡಬೇಕಾಗತ್ತೆ. ಅಷ್ಟು ಸುಲಭವಾಗಿ ಇರೋದಿಲ್ಲ ಕನ್ಯಾ ರಾಶಿಯವರಿಗೆ. ಅಂದರೆ ಕಷ್ಟಪಡಬೇಕು. ಈಗ ಹೇಗೆ ರೈತ ತನ್ನ ಬೆಳೆಯಾಗಿರ್ಬೋದು, ನಮಗೆ ಅನ್ನ ಹಾಕುವಂತಹ ಅಕ್ಕಿ ಆಗಿರ್ಬೋದು, ಆತ ಬೆಳೆದ್ರೆ ನಮಗೆ ಸಿಗುವಂಥದ್ದು. ನಮ್ಮ ಹತ್ರ ದುಡ್ಡಿದೆ, ಇಲ್ಲ ಅಂತಲ್ಲ. ಆತ ಬೆಳೆದೇ ಇದ್ದರೆ ದುಡ್ಡು ತೊಗೊಂಡು ಏನು ಮಾಡ್ತೀರಾ? ದುಡ್ಡು ತಿನ್ನಲಿಕ್ಕಾಗುತ್ತಾ? ಇಲ್ವಲ್ಲ. ಆ ರೀತಿಯಲ್ಲಿ ಈ ಒಂದು ತಿಂಗಳು ಕನ್ಯಾ ರಾಶಿಯವರಿಗೆ ಕಷ್ಟಪಡಬೇಕಾಗುತ್ತೆ. ಅಂದರೆ ನಿಮ್ಮದೇ ಕೆಲಸ ಆಗಿದ್ರೂ ನೀವು ಕಷ್ಟಪಟ್ಟರೆ ಆ ಕೆಲಸ ಯಶಸ್ವಿ ಆಗುವಂಥದ್ದಾಗತ್ತೆ. ಎಲ್ಲವೂ ದೈವಿಚ್ಛೆ, ದೈವ ಕೃಪೆ, ಅದೃಷ್ಟ ಅಂತ ಹೀಗೆ ಹೋದರೆ ಆಗೋದಿಲ್ಲ. ಈ ತಿಂಗಳಲ್ಲೂ ಸ್ವತಃ ನೀವೇ ಫೀಲ್ಡಿಗೆ ಇಳಿಬೇಕಾಗತ್ತೆ. ಅಂದರೆ ನಿಮ್ಮದೇ ಆದಂಥ ಒಂದು ಕಂಪನಿ ಇರಲಿ, ವ್ಯಾಪಾರ ಇರಲಿ, ಈ ಒಂದು ತಿಂಗಳಲ್ಲಿ ಅವರು ರಜೆ ಹಾಕಿ ಊರಿಗೆ ಹೋಗುವಂಥದ್ದಾಗ್ಬೋದು ಅಥವಾ ಕೆಲಸನೇ ಬಿಟ್ಟು ಹೋಗುವಂಥದ್ದಾಗ್ಬೋದು. ಎಲ್ಲವೂ ನಿಮ್ಮ ಮೈ ಮೇಲೆ ಭಾರ ಬೀಳುವಂಥದ್ದಾಗುತ್ತೆ. ಉದಾಹರಣೆಗೆ ಸೊ ಎಲ್ಲವೂ ನೀವೇ ನಿಭಾಯಿಸಬೇಕು. ಕಸ ಗುಡಿಸೋದ್ರಿಂದ ಹಿಡಿದು ದುಡ್ಡು ಎಣಿಸೋದುವರೆಗೂ. ಸೊ ಆ ರೀತಿಯ ಶ್ರಮ ಅಂತ ನಾವು ಹೇಳ್ತಾ ಇರೋದು. ಅಂದರೆ ಇಲ್ಲಿ ವೃತ್ತಿಯಲ್ಲೂ ಅಷ್ಟೇ. ನೀವು ಕೆಲಸ ಹೋಗೋ ಒಂದು ಜಾಗದಲ್ಲಿ ಒಂದು 3-4 ಜನ ರೆಸಿಗ್ನೇಷನ್ ಕೊಟ್ಟು ಹೋಗಿರ್ಬೋದು, ಅಥವಾ ಲಾಂಗ್ ರಜೆಯಲ್ಲಿ ಹೋಗಿರ್ಬೋದು. ಅದೆಲ್ಲ ಕೆಲಸ ನೀವು ನಿಭಾಯಿಸಬೇಕಾಗತ್ತೆ. ಸೊ ಮನೆಗೆ 6 ಗಂಟೆಗೆ ಬರೋರು 10 ಗಂಟೆ ಆಗುತ್ತೆ. ಅಂದರೆ ನಿತ್ಯ ಕೆಲಸದಲ್ಲಿ ಅತಿಯಾದ ಒಂದಿಷ್ಟು ನಿಮಗೆ ಒತ್ತಡದ ಕೆಲಸ ಅಂತಲೂ ಹೇಳ್ಬೋದು, ಅಥವಾ ಅನಿವಾರ್ಯದ ಕೆಲಸ ಅಂತಲೂ ಹೇಳ್ಬೋದು. ಎರಡೂ ಬಿಡಲಿಕ್ಕಾಗಲ್ಲ, ಕೆಲಸ ಮಾಡಲೇಬೇಕು. ಸೊ ಆ ರೀತಿಯಲ್ಲಿ ಅಧಿಕ ಶ್ರಮವಾಗಿ ಕೆಲಸ ಮಾಡುವಂಥದ್ದಾಗುತ್ತೆ. ಸೊ ತಿಂಗಳ ಮಧ್ಯಭಾಗದಲ್ಲಿ, ಅಂದರೆ ಒಂದು 15ರಿಂದ 18ನೇ ತಾರೀಕುವರೆಗೆ ಒಂದು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ತುಂಬ ಅಧಿಕ ಒತ್ತಡ, ನಿದ್ದೆ ಇಲ್ಲದೇ ಇರುವಂಥದ್ದು, ಕೆಲಸದ ಪರಿಣಾಮವಾಗಿ ಊಟ ಸರಿಯಾಗಿ ಮಾಡದೇ ಇರುವಂಥದ್ದು. ಇದರಿಂದ 15ರಿಂದ 18 ಒಂದು 3-4 ದಿನಗಳ ಕಾಲ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಒಂದಿಷ್ಟು ರೆಸ್ಟ್ ಬೇಕು ಅನಿಸುತ್ತೆ, ರೆಸ್ಟ್ ತಗೊಳ್ತೀರ, ಮತ್ತೆ ಯಥಾ ಕೆಲಸಗಳು ನಡೀತಾನೇ ಇರುತ್ತೆ. ಒಟ್ಟಿನಲ್ಲಿ ಓವರಾಲ್ ಆಗಿ ಈ ತಿಂಗಳಲ್ಲಿ ಕೆಲಸದಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರುತ್ತೆ ಕನ್ಯಾ ರಾಶಿಯವ್ರದ್ದು. ಇನ್ನು ಅದೇ ರೀತಿಯಾಗಿ ಈ ತಿಂಗಳಲ್ಲಿ ಶತ್ರುಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತೀರಾ, ಅವರ ಜೊತೆ ಜಗಳಾಡ್ಲಿಕ್ಕೆ ಹೋಗ್ತೀರಾ, ಅವರ ಜೊತೆಗೆ ವಾದ ವಿವಾದಗಳಿಗೆ ಇಳಿಲಿಕ್ಕೆ ಹೋಗ್ತೀರಾ. ನಾನಾ ಒಂದು ಹಂತಕ್ಕೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ಒಂದು ನಿಮಗೆ ನಾವು ಹೇಳೋದಿಷ್ಟೇ ಬುದ್ಧಿವಾದ, ಈ ಒಂದು ವಿಷಯದಲ್ಲಿ ಆದಷ್ಟು ನ್ಯೂಟ್ರಲ್ ಆಗಿರೋದು ತುಂಬ ಬೆಟ್ರ್. ಯಾಕಂದರೆ ದೇವರು ನಮ್ಮನ್ನು ಪರೀಕ್ಷೆಗೆ ಇಳಿಸಿದ್ದಾನೆ. ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು. ಮೊದಲನೇದು, ಪರೀಕ್ಷೆಯಲ್ಲೇ ನಾವು ಜಗಳ ಮಾಡಿ ಪಾಸ್ ಆಗ್ತೀವಿ ಅಂದರೆ ಸಾಧ್ಯ ಇಲ್ಲ. ಯಾಕೆಂದರೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲರೂ ಯಾವ ರೀತಿಯಲ್ಲಿ ಪರೀಕ್ಷೆ ಬರೀತಾನೆ ಅಂತ. ಸೊ ನೀವು ಅಲ್ಲಿ ಗಲಾಟೆ ಮಾಡ್ತಾ ಇದ್ದರೆ ನಿಮಗೆ ಅಲ್ಲಿ ಪರೀಕ್ಷೆ ಬರಲಿಕ್ಕೆ ಅವಕಾಶನೇ ಇರಲ್ಲ. ಸೊ ಹಾಗಾಗಿ ಇದು ಒಂದು ಪರೀಕ್ಷಾ ಸಮಯ ಕನ್ಯಾ ರಾಶಿಯವರಿಗೆ ಅಂತ ತಿಳ್ಕೊಳ್ಳಿ, ನವೆಂಬರ್. ಸೊ ಇಲ್ಲದೇ ಇದ್ದರೆ ನೀವಾಗೆ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕ್ಕೊಂಡಂಗೆ ಆಗುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ಯಾರೂ ನಿಮಗೆ ಸಪೋರ್ಟ್ ಬರೋದಿಲ್ಲ. ಅವನ ಅಯ್ಯೋ ಬರೀ ಜಗಳ ಮಾಡ್ತಾ ಇರ್ತಾನೆ, ಅವಳ ಅಯ್ಯಪ್ಪ ಬೇಡಪ್ಪ, ಅಯ್ಯಮ್ಮ ಮಾತೆತ್ತಿದರೆ ತುಂಬ ಅಮೃತ ಮಾತುಗಳು ಬರುತ್ತೆ ಅಂತ. ಅಂದರೆ ಅಷ್ಟು ವ್ಯಂಗ್ಯವಾಗಿ ನಿಮ್ಮನ್ನು ಹೀಯಾಳಿಸ್ತಾರೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಯಾವುದೇ ಶತ್ರು ಇರಲಿ ಮಿತ್ರ ಇರಲಿ, ಬೇಕಾ ಮಾತಾಡಿ, ಬೇಡವಾ ಬಿಟ್ಬಿಡಿ ಅಷ್ಟೇ. ಸುಮ್ಮನೆ ಆಗಬೇಕು ಬೇಡದೇ ಇರೋ ವಿಷಯನ ಕೆದಕಿ ನಾವು ಅದಕ್ಕೆ ಜಗಳಕ್ಕೆ ಹೋಗಿ ನಾವು ಯಾವುದೋ ಒಂದು ರೀತಿ ಮಾತಾಡ್ಕೊಳ್ಳೋದು ನಮಗೇನೋ ಶೋಭೆ ಅನ್ನಿಸ್ತಾ ಇಲ್ಲ ಅಂತ ತಿಳಿದುಕೊಂಡು ಸುಮ್ಮನೆ ಇರೋದು ಬೆಟ್ರು. ಇನ್ನು ಅದೇ ರೀತಿಯಾಗಿ ಆರೋಗ್ಯದಲ್ಲಿ, ಅಂದರೆ ನಿಮ್ಮ ಹಳೆಯ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳೇನಿತ್ತು ಅದು ಈ ತಿಂಗಳಲ್ಲಿ ಸ್ವಲ್ಪ ಎಲ್ಲೋ ಎದ್ದು ಕಾಣಿಸುವಂತಾಗುತ್ತೆ. ಅದು 15ರಿಂದ 18
ಈ ಒಂದು 3-4 ದಿನಗಳಲ್ಲಿ ತುಂಬ ಗಂಭೀರವಾಗಿ ನಿಮ್ಮ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಹಳೆಯ ಸಾಲಗಳು ಸ್ವಲ್ಪ ಯಾಕೋ ನಿಮ್ಮನ್ನು ಮೈಂಡ್ ಡಿಸ್ಟರ್ಬೆನ್ಸ್ ಮಾಡುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು. ನಿಮ್ಮ ಒಂದು ಹಳೆಯ ಸಾಲಗಳಿಗೆ ಬಡ್ಡಿ ಕಟ್ಟದೇ ಇರುವಂಥದ್ದಾಗ್ಬೋದು, ಅಥವಾ ಅಸಲು ಕೊಡದೇ ಇರುವಂಥದ್ದಾಗ್ಬೋದು, ವಾದ ವಿವಾದಗಳು, ಜಗಳಾದಿಗಳು ತುಂಬ ನಡೆಯುವಂಥದ್ದಾಗುತ್ತೆ. ಕೋರ್ಟು ಕಚೇರಿಗೆ ಅಲಿದಾಡುವಂಥದ್ದಾಗ್ಬೋದು, ಅಥವಾ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ತಗಾದೆಗಳಿದ್ದರೆ ಅದಕ್ಕೂ ಕೂಡ ಜಗಳ ಆಡುವಂಥದ್ದಾಗ್ಬೋದು. ಒಟ್ಟಿನಲ್ಲಿ ಈ ತಿಂಗಳು ಸ್ವಲ್ಪ ಘರ್ಷಣೆಗೆ ಜಾಸ್ತಿ ಫೋಕಸ್ ಹಾಕುವಂಗಾಗಿರುತ್ತೆ. ಸೊ ಇದರಿಂದ ಸ್ವಲ್ಪ ಮಾನಸಿಕ ಕುಗ್ಗಿ ಹೋಗಿಬಿಡ್ತೀವಿ, ಸಹಜ ಅಲ್ಲ. ಈಗ ಚೆನ್ನಾಗಿದ್ರೇ ನಾವು ಜೀವನ ಮಾಡಲಿಕ್ಕಾಗಲ್ಲ, ಅಂಥದ್ರಲ್ಲಿ ಈ ಎಲ್ಲ ವಿಷಯಗಳು ತಿಳ್ಕೊಂಡಾಗ ತುಂಬ ಬೇಜಾರಾಗೋಗ್ಬಿಡುತ್ತೆ. ಹೀಗಾಗಿ ಈ ಒಂದು ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಒಂದು ಆಲೋಚನೆ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ, ಏನು ಮಾಡಿದ್ರು ತಡೆಯಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಖರ್ಚುಗಳು ತುಂಬ ವೇಗವಾಗಿ ಬರುವಂಥದ್ದಾಗುತ್ತೆ, ಖರ್ಚುಗಳು ಅಂತಲೇ ಹೇಳ್ಬೋದು. ಇನ್ನು ಉತ್ತಮವಾಗಿರುವಂಥದ್ದು ಈ ತಿಂಗಳು ಅಂತ ಹೇಳಿದರೆ, ನಿಮ್ಮ ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಅವರು ನಿಮಗೆ ತುಂಬ ಕೈ ಹಿಡಿತಾರೆ ಈ ತಿಂಗಳು. ನೀವೇನಾದರೂ ರಭಸವಾಗಿ ಹೋಗ್ತಾಯಿದ್ರೆ ಅಣ್ಣ ಬೇಡ, ಏನು ಮಾಡೋದು ಬೇಡ, ಒಳ್ಳೆಯದಲ್ಲ ಅಂತೇಳಿ ನಿಮ್ಮನ್ನು ತಡೆ ಹಿಡಿತಾರೆ ಅವರು. ಅದು ಮನೆಯಲ್ಲಾಗಿರ್ಬೋದು, ಆಫೀಸ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ಯಾರೋ ಫೋನ್ ಮಾಡಿ ಹೇಳ್ಬಿಡ್ತಾರೆ, ಇಲ್ಲಿ ನೋಡಿ ನಿಮ್ಮ ಅಕ್ಕ ನಿಮ್ಮ ಅಣ್ಣ ತುಂಬ ಗಲಾಟೆ ಮಾಡ್ತಾಯಿದ್ದಾರೆ ಇಲ್ಲಿ ಅಂತ. ಅವರು ಬಂದುಬಿಡ್ತಾರೆ ಪಾಪ, ತಮ್ಮ ಇರೋಬರ ಬಿಟ್ಟು ಕೆಲಸ ಬಂದು ಇಲ್ಲಿ ನಿಮ್ಮ ರಕ್ಷಣೆಗೆ ಹಿಡಿತಾರೆ. ಸೊ ಅದು ಒಂದು ಉತ್ತಮವಾದದ್ದು. ಇನ್ನು ಎರಡನೇ ಉತ್ತಮ ಅಂತ ಹೇಳಿದರೆ, ನಿಮ್ಮ ಒಂದು ಏನು ಹಳೆಯ ಸಮಸ್ಯೆ ಇತ್ತು ಅದು ಒಬ್ಬ ವ್ಯಕ್ತಿಯಿಂದ ಬಗೆಹರಿಯುತ್ತೆ. ಸೊ ಆ ವ್ಯಕ್ತಿನ ನೀವು ಗೌರವಪೂರ್ವಕವಾಗಿ ಕಂಡದ್ದೇ ಆದಲ್ಲಿ ನಿಮಗೆ ಲಾಭ ಇದೆ. ಆ ವ್ಯಕ್ತಿನ ಏನಾದರೂ ನೀವು ಅನುಮಾನದಿಂದ ಕಂಡದ್ದೇ ಆದಲ್ಲಿ ನಷ್ಟ ಇದೆ. ಎರಡೂ ಇದೆ ಇಲ್ಲಿ. ನೀವು ಲಾಭ ಮಾಡ್ಕೊಳ್ಳೋದಾದರೆ ಆ ವ್ಯಕ್ತಿಯನ್ನು ನಂಬಬೇಕು, ಅವನೇನು ಹೇಳ್ತಾನೆ ಅದು ಕೇಳಬೇಕು ಅಷ್ಟೇ. ಒಂದು ವೇಳೆ ಇಲ್ಲ ಅವನ ಬಗ್ಗೆ ನನಗೆ ಅನುಮಾನ ಇದೆ ಅಂದರೆ ನಿಮಗೆ ನಷ್ಟ ಆಗುತ್ತೆ. ಆ ವ್ಯಕ್ತಿ ಆ ಕಡೆ ಹೋಗ್ಬಿಟ್ಟು ಏನು ಮಾಡಬೇಕು ನಿಮ್ಮನ್ನು ಮಾಡಿ ನಿಮ್ಮನ್ನು ಲಾಕ್ ಮಾಡಿಬಿಡ್ತಾರೆ. ಸೊ ಎರಡೂ ನಿಮ್ಮ ಕೈಯಲ್ಲಿ ಇದೆ. ನೀವು ಯಾವುದು ಆಯ್ಕೆ ಮಾಡ್ಕೊಳ್ತೀರಿ ಅದು ಈ ತಿಂಗಳು ನಡೆಯುವಂಥದ್ದಾಗುತ್ತೆ. ಸೊ ಓವರಾಲ್ ಆಗಿ ಕನ್ಯಾ ರಾಶಿಯವರಿಗೆ ಅಷ್ಟು ಈ ತಿಂಗಳು ಲಾಭ ಒಂದಿಷ್ಟು ಇದ್ರೂ ಉಳಿಸ್ಕೊಳ್ಳಿಕ್ಕಾಗಲ್ಲ. ಅಂದರೆ ಆರ್ಥಿಕವಾಗಿ ಒಂದಿಷ್ಟು ಲಾಭ ಬರುತ್ತೆ, ನಿಮ್ಮ ಜಮೀನ್ದಾಗಿರ್ಬೋದು, ಅಥವಾ ನಿಮ್ಮ ಹಳೆಯ ಆಫೀಸ್ದು ದುಡ್ಡು ಆಗಿರ್ಬೋದು, ಅಥವಾ ನಿಮ್ಮ LIC ಮೆಚ್ಯೂರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಸಣ್ಣ ಪುಟ್ಟ ಉಳಿತಾಯ ಯೋಜನೆದಾಗಿರ್ಬೋದು, ಏನೋ ಒಂದಿಷ್ಟು ದುಡ್ಡು ಬಂದಿರುತ್ತೆ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ಸೋರ್ಸ್ ಅಂತೀವಲ್ಲ, ಉಳಿತಾಯ ಅದು ಈ ತಿಂಗಳು ಆಗೋದಿಲ್ಲ. ವೃಥಾ ಖರ್ಚುಗಳು ಬರುತ್ತೆ, ಎಲ್ಲೆಲ್ಲ ಹೊರಟು ಹೋಗ್ಬಿಡುತ್ತೆ. ಬಟ್ ಒಂದು ಸಂತೋಷ ವಿಷಯ ಅಂತ ಹೇಳೋದಾದರೆ, ಈ ಒಂದು ಸಮಯದಲ್ಲಿ ನಿಮಗೆ ದೇವಾನುದೇವತೆಗಳ ದರ್ಶನ ಮಾಡ್ಕೊಂಡು ಬರ್ತೀರಾ ತಿಂಗಳ ಕೊನೆಯ ಭಾಗದಲ್ಲಿ. ಅಂದರೆ ಈ ಒಂದು 25ರಿಂದ 30ನೇ ತಾರೀಕು ಒಳಗಾಗಿ ದೇವಾನುದೇವತೆಗಳ ದರ್ಶನ ಆಗುತ್ತೆ. ಯಜ್ಞಾದಿಗಳನ್ನು ಮಾಡಿಸ್ತೀರಾ, ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಮಾಡಿಸ್ತೀರಾ, ಮನೆಯಲ್ಲಿ ಕೆಲವೊಂದು ಯಜ್ಞ ಆಗಾದಿಗಳನ್ನು ಮಾಡಿಸ್ತೀರಾ. ಇದರಿಂದ ನಿಮಗೆ ಮಾನಸಿಕವಾಗಿ ಏನಿರ್ತಕ್ಕಂಥ ನಕಾರಾತ್ಮಕ ಚಿಂತನೆಗಳಿದೆ ಅದು ಸ್ವಲ್ಪ ದೂರ ಆಗ್ತಾ ಬರುತ್ತೆ. ಮತ್ತು ದ್ವಂದ್ವ ನಿರ್ಧಾರಗಳೇನಿದ್ದು ಅದು ನಶಿಸಿ ಹೋಗುವಂಥದ್ದಾಗುತ್ತೆ. ಮತ್ತು ನಿಮ್ಮಲ್ಲಿರ್ತಕ್ಕಂತಹ ಕೆಲವು ಏನಂತೀರ ದ್ವಂದ್ವ ವಿಷಯಗಳಿಗೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸೊ ತಿಂಗಳ ಕೊನೆಯ ಭಾಗದಲ್ಲಿ ಲಾಭ ಸಿಗುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ. ತಿಂಗಳ ಕೊನೆ ಭಾಗ ಅಂದರೆ 25ರಿಂದ 30ನೇ ತಾರೀಕುವರೆಗೂ ಒಂದಿಷ್ಟು ಶುಕ್ರನಿಂದ ನಿಮಗೆ ಲಾಭ ಇದೆ, ಸೂರ್ಯನಿದ್ರೂ ಲಾಭ ಇದೆ, ಮತ್ತು ಶನಿಯಿಂದ್ರೂ ಒಂದಿಷ್ಟು ಲಾಭವನ್ನು ನೀವು ತೆಗೆದುಕೊಳ್ಳುವಂಥದ್ದಾಗ್ತೀರ. ಬಟ್ 1ರಿಂದ 25ನೇ ತಾರೀಕುವರೆಗೂ ಸ್ವಲ್ಪ ಎಲ್ಲೋ ಘರ್ಷಣೆ ಅದು ಇದು ಅಂತ ಕೂಡ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಒಂದು ಓವರಾಲ್ ಭವಿಷ್ಯ. ಇನ್ನು ಇದರಲ್ಲಿ ರೈತಾಪಿನೂ ಬರುತ್ತೆ, ವಿದ್ಯಾರ್ಥಿಗಳೂ ಬರುತ್ತೆ, ಎಲ್ಲರೂ ಇರುತ್ತೆ. ಬಟ್ ಮೈಂಡ್ ಮಾತ್ರ ನಿಮ್ಗೆ 25ನೇ ತಾರೀಕು ಎಲ್ಲ ಹೆಣ್ಣು ಗಂಡು ಯಾರೇ ಇರಲಿ, ಸೊ ಅವರಿಗೆ ಒಂದಿಷ್ಟು ಘರ್ಷಣೆ ಕೂಡಿರುತ್ತೆ ಅಷ್ಟೇ, ಅಂದರೆ ಜಗಳ. 25ರ ನಂತರ ಸ್ವಲ್ಪ ವಿಶಾಲವಾಗಿ ಮನಸ್ಪೂರ್ವಕವಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡೋಂಥದ್ದಾಗ್ತೀರ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ತಿಂಗಳು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಮಂಗಳವಾರ ದಿನ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ ನಿಮ್ಮ ಹೆಸರಲ್ಲಿ. ಅಂದರೆ ಇದನ್ನು ಮಾಡಿಸೋದ್ರಿಂದ ನಿಮ್ಮ ಕೋಪ, ತಾಪ, ನಕಾರಾತ್ಮಕ ಚಿಂತನೆಗಳು, ಈ ಘರ್ಷಣೆಗಳು ಆದಷ್ಟು ಕಡಿಮೆ ಆಗುತ್ತೆ. ಯಾರೆಲ್ಲ ಈ ಕನ್ಯಾ ರಾಶಿಯವರು ಸರ್ಪದೋಷ ಏನಾದರೂ ಇದ್ದರೆ ಖಂಡಿತವಾಗಿಯೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಇದರಿಂದ ಹೊರಗಡೆ ಬನ್ನಿ. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ತುಂಬ ತೊಂದರೆಗೆ ನೀವು ಸಿಕ್ಕಾಕ್ಕೊಳ್ಳೋಂಥವ್ರು ಆಗ್ತೀರ. ಯಾರೆಲ್ಲ ಸರ್ಪದೋಷ ಇದೆ ಜಾತಕದಲ್ಲಿ,
ನಾವು ಹೇಳಿದ್ದೀವಲ್ಲ, ರಾಹು ಕೇತು ಆ ಒಂದು 8 ಮನೆಗಳು ಖಾಲಿ ಇದ್ದರೆ, ರಾಹು ಇದ್ದರೆ ಕೇತುವರೆಗೂ ಯಾವುದೇ ಗ್ರಹಗಳು ಇಲ್ಲದೇ ಇದ್ದರೆ ಅಲ್ಲಿ ನಿಮಗೆ ಸರ್ಪದೋಷ ಕಾಣಿಸುವುದುಂಟು. ಹಾಗಾಗಿ ಈ ಒಂದು ಸರ್ಪದೋಷ ಇರತಕ್ಕಂತಹ ಕನ್ಯಾ ರಾಶಿಯವರು ಈ ತಿಂಗಳಲ್ಲೂ ತೊಂದರೆ ಇದೆ. ನೀವು ಒಂದು ವೇಳೆ ಅದಕ್ಕೆ ಪರಿಹಾರ ಮಾಡಿಕೊಂಡಿದ್ದೇ ಆದಲ್ಲಿ ಮುಂದಿನ ದಿನಗಳು ಅದರಿಂದ ಅಧಿಕವಾದ ತೊಂದರೆಗಳು ನಿಮಗೆ ಸಿಗುವಂಥದ್ದಾಗುತ್ತೆ. ಯಾಕೆ ಇದೇ ಸಮಯದಲ್ಲಿ ಅಂದರೆ, ಈ ಒಂದು ಚಳಿ ಮಳೆಗೆ ಹಾವುಗಳೆಲ್ಲ ಹೊರಗಡೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಒಂದು ಸಮಸ್ಯೆಗಳು ಕೂಡ ನಮಗೆ ಹಳೆಯದಾಗಿರಲಿ ಹೊಸದಾಗಿರಲಿ ಆವಾಗವಾಗ ನಮ್ಮ ಜೊತೆಗೆ ಬರ್ತಾನೇ ಇರುತ್ತೆ. ಇದರಿಂದ ತೊಂದರೆ ಸಿಕ್ಕಾಕೊಳ್ಳೋರು ನಾವೇ, ಆ ರೀತಿಯಲ್ಲಿ ಇರುತ್ತೆ. ಸೊ ಅದರದ್ದೇ ಆದಂಥ ಕೆಲವು ಒಂದಿಷ್ಟು ಶಿಷ್ಟಾಚಾರ ಇದೆ. ಅದು ಬೇರೆ ಬೇರೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿ, ನಿಮ್ಮ ಒಂದು ಮನೆ ಹತ್ತಿರದಲ್ಲಿರ್ತಕ್ಕಂಥ ಜ್ಯೋತಿಷಿ ಆಗಿರ್ಬೋದು ಅಥವಾ ನಿಮ್ಮ ಆತ್ಮೀಯರಾಗಿರ್ಬೋದು, ಒಮ್ಮೆ ಜಾತಕವನ್ನು ಪರಿಶೀಲನೆ ಮಾಡಿಸಿ. ನಿಮಗೆ ಯಾರಾದರೂ ಸರ್ಪದೋಷ ಇದೆ ಜಾತಕದಲ್ಲಿ ಅಂತ ಹೇಳಿದ್ದೇ ಆದಲ್ಲಿ, ಸೊ ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸಿ ಅದಕ್ಕೆ ಪರಿಹಾರಗಳನ್ನು ತೆಗೆದುಕೊಂಡ್ರೆ ತುಂಬ ಉತ್ತಮ. ಇಲ್ಲದೇ ಇದ್ದರೆ ಒಂದಿಷ್ಟು ಸಮಸ್ಯೆಗಳು ಇನ್ನೂ ಹೆಚ್ಚಾಗುವಂಥದ್ದಾಗಿರುತ್ತೆ ಅಂತಲೇ ಹೇಳಿ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳು ಕಾರ್ತಿಕ ಮಾಸ ಆದಷ್ಟು ಶಿವನ ದರ್ಶನ ಮಾಡಿಕೊಳ್ಳಿ. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ, ಕ್ಷೀರಾಭಿಷೇಕ ಸೇವೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ಅದು ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತ. ಇದಾಗಿತ್ತು ಕನ್ಯಾ ರಾಶಿಯವರ ಈ ಒಂದು ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.